ನಾನು ಮಾತಾಡ್ತಾ ಇದ್ದು ಇಡೀ ಸ್ಟೇಟ್ ಇಶ್ಯೂ ಮಾತಾಡ್ತಾ ಇದ್ದೆ. ನಾನು ಪರ್ಟಿಕ್ಯುಲರಾಗಿ ನಾನು ಕೊತ್ತೂರು ಮಂಜುನಾಥ್ ಅಂತ ನಾನು ಮಾತಾಡಲೇ ಇಲ್ಲ. ನೋಡಿ ಏನಿದೆ ವಾಸ್ತವಾಂಶ ಮಾತಾಡೋಣ. ಕೊತ್ತೂರು ಮಂಜುನಾಥ್ ಇರ್ಬೋದು, ಪ್ರಾಮಾಣಿಕವರೇ ಇರ್ಬೋದಿಲ್ಲ ಅಂತ ನಾನು ಹೇಳಲ್ಲ. ಕೊತ್ತೂರು ಮಂಜುನಾಥ್ ಹಿಂದ್ಗಡೆ ಇರೋರೆಲ್ಲ ಪ್ರಾಮಾಣಿಕರಾ? ಕೊತ್ತೂರು ಮಂಜುನಾಥ್ ಹೆಸರು ಹೇಳ್ಕೊಂಡು ಇವಾಗ ಎಲ್ಲ ಕೂಡ ನಡೀತಾ ಇಲ್ವಾ? ದಂದಾಗಲಿ ನಡೀತಾ ಇಲ್ವಾ? ತೋರಿಸ್ಬೇಕಾ ನಾವು? ಶಾಸಕರು ಪ್ರಾಮಾಣಿಕ ಇರ್ಬೋದು ರೀ. ಶಾಸಕರಿಗೆ ಹಿಂದ್ಗಡೆ ಇರೋಂಥ ನಮ್ಮಂಥ ಚೇಲಾಗಲಿದ್ದಾರಲ್ಲ, ಇವರೇನು ಮಾಡ್ತಾ ಇರೋದು? ಏನು ಮಾಡ್ತಾ ಇದ್ದಾರೆ ಹೇಳಿ? ಶಾಸಕರ ಹೆಸರು ಹೇಳ್ಕೊಂಡು ಹೌದು ನಡೀತಾರೆ, ದಂದಾನ ನಡೀತಾ ಇರೋದು. ನಿರ್ಮಿತಿ ಕೇಂದ್ರ ನಮ್ಮ ಆಫೀಸ್ಗಿಂತ ಇಂಜಿನಿಯರಿಂಗ್ ಸೆಕ್ಷನ್ ಸ್ಟ್ರಾಂಗ್ ಇದೆಯಾ ನಿರ್ಮಿತಿ ಕೇಂದ್ರದಲ್ಲಿ? ಹೇಳಿ ಸರ್. ನಮ್ಮ ಆಫೀಸಲ್ಲಿ ಟೆಂಡರ್ ಕರೆದ್ರೆ ಮಿನಿಮಮ್ 20 ನೋಡಿ. ಇವಾಗ ಟೆಂಡರ್ ಬಂದು ಯಾವುದೋ ಒಂದು ಬಂದಿದೆ ಜನರಲ್ ಬಾಡಿಗೆ, 39% ಲೆವೆಲ್ ಲೆಸ್ ಹೋಗಿದ್ದಾರೆ ಯಾರೋ ಒಬ್ಬರು. 39% ಯಾವುದೋ ಒಂದು ವರ್ಕಲ್ಲಿ 39% ಲೆಸ್ ಹೋಗಿದ್ದಾರೆ. ಅಂದರೆ ₹1,00,000 ಕೆಲಸ ಅಂದರೆ 39 ಲಕ್ಷ ರೂಪಾಯಿ ಬಿಟ್ಟು ಕೆಲಸ ಮಾಡ್ತೀನಿ ನಾನು. ಅದೇ ಕೆಲಸ ನಾನು ದುಡ್ಡು ಮಾಡ್ತೀನಿ ಅಂತ 39 ಲಕ್ಷ ರೂಪಾಯಿ ನಮ್ಮ ಸ್ಥಳೀಯ ಸಂಸ್ಥೆಗೆ ಸೇವ್ ಅಲ್ವಾ ಅದು? ಪೋಲ್ ಆಗೋದು ವೇಸ್ಟ್ ಆಗುವಂಥದ್ದು ನಾವು ಉಳಿಸ್ತಾ ಇರೋದಲ್ವಾ? ಯಾಕೆ ನೀವು ಟ್ರಾನ್ಸ್ಪರೆನ್ಸಿ ಯಾಕೆ ಮೇಂಟೈನ್ ಮಾಡಲಿಲ್ಲ? ಏನು ಉದ್ದೇಶ ಏನು? ಇದು ನಿರ್ಮಿತಿ ಕೇಂದ್ರಕ್ಕೆ ಲ್ಯಾಂಡ್ ಆರ್ಮಿ ಕೊಡುವಂಥ ಕೆಲಸಗಳು ಕೊಡುವಂಥದ್ರಲ್ಲಿ ಲಾಬಿ ಬಿಟ್ಟರೆ, ದುಡ್ಡು ಮಾಡೋದು ಬಿಟ್ಟರೆ, ಇಂಡೈರೆಕ್ಟಾಗಿ ಅವ್ರ ಹತ್ರ ದುಡ್ಡು ಗಿಂಜೋದು ಬಿಟ್ಟರೆ, ಕ್ವಾಲಿಟಿ ಆಫ್ ವರ್ಕನ್ನು ಡಮ್ಮಿ ಮಾಡೋದು ಬಿಟ್ಟರೆ ಏನು ಅದೇನು ಉದ್ದೇಶ ಏನಿದೆ ಹೇಳಿ? ಚರ್ಚೆ ಆಗಲಿ ಇದ್ರ ಬಗ್ಗೆ ಬೇಕಾದ್ರೆ ನಾನು ಮಾತಾಡ್ತೀನಿ. ಸ್ಟ್ರೀಟ್ ಲೈಟ್ಗಳ ಬಗ್ಗೆ ತುಂಬ ಹಗರಣಗಳಾಗಿದೆ, ಕೋಟಿ. ಹೌದು ಸರ್, ಸ್ಟ್ರೀಟ್ ಲೈಟ್ ನೋಡಿ, ಮೊದಲೇನು ಮಾಡ್ತಾಯಿದ್ರು ಎಲ್ಲ UL ಬೇಸಲ್ಲೂ ಕೂಡ ಲೋಕಲ್ ಬಾಡಿಯಲ್ಲಿ ಅಲ್ಲೇ ಟೆಂಡರ್ ಕರೀತಾಯಿದ್ರು. ಅದಕ್ಕೆ ಒಂದು ಹೆಡ್ ಆಫ್ ದಿ ಅಕೌಂಟ್ ಇತ್ತು. ಮೇಂಟೆನೆನ್ಸಿಂದ ಹಿಡಿದು ಹೊಸ ಫಿಟ್ಟಿಂಗ್ಸಿಂದ ಹಿಡಿದು ಏನಾಗಬೇಕು ಏನಾಗಬಾರ್ದು ಅಂತ ಹೇಳಿ ಒಂದು ಎಸ್ಟಿಮೇಟ್ ಮಾಡ್ತಾಯಿದ್ರು. ನೀಡ್ ಏನಿದೆ ಅದು ನೋಡ್ತಾಯಿದ್ರು. ತಿಂಗಳಿಗೆ ಇಷ್ಟು ಮೇಂಟೆನೆನ್ಸ್ ಅಂತ ಹೇಳಿ ನಮ್ಮಲ್ಲಿ ನಂಬರ್ ಆಫ್ ಫಿಟ್ಟಿಂಗ್ಸ್ ಎಷ್ಟಿದೆ ಥ್ರೋಟ್ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಮೇಂಟೈನ್ ಮಾಡಬೇಕಂದ್ರೆ ತಿಂಗಳಿಗೆ ಇಷ್ಟು ಅಂತ ಹೇಳಿ ಫಿಕ್ಸ್ ಮಾಡಿ ಟೆಂಡರ್ ಕಾಲ್ ಮಾಡೋರು ಕಾಂಪಿಟೇಷನ್ಗೆ. ಈಗ ಕಾಂಪಿಟೇಷನ್ನೇ ಇಲ್ಲ. ಎಲ್ಲೋ ಸ್ಟೇಟಲ್ಲಿ ಯಾವುದೋ ಆಗೋದು, ಥ್ರೋಟ್ ಸ್ಟೇಟ್ಗೆ ಒಬ್ಬನ ಕೊಟ್ಬಿಡೋದು. ಅವ್ನು ಯಾರು ನಮ್ಮ ಕೋಲಾರದವನು ಅಲ್ಲ, ಕರ್ನಾಟಕದವನೇ ಅಲ್ಲ. ಫಸ್ಟ್ ಆಫ್ ಆಲ್ ಯಾರು ಗುಜರಾತ್ ಅಂತ ತೊಗೊಂಡಿದ್ದಾನೆ. ಅವ್ನು ಕನ್ನಡ ಮಾತಾಡೋಕ್ಕೆ ಬರಲ್ಲ, ನಾವು ಹೇಳೋದು ಅವ್ನಿಗೆ ಅರ್ಥ ಆಗಲ್ಲ. ಮನ್ಮಾನಿಯಾಗಿ ಬಂದು ಅವ್ನು ಬಂದು ಎಲ್ಲ ಫಿಟ್ಟಿಂಗ್ ಮಾಡಿಕೊಂಡು ಅವ್ನು ಇಷ್ಟು ಪ್ರಕಾರ ಅವನಿಗೆ SR ರೇಟಲ್ಲಿ ಅವ್ನು ದುಡ್ಡು ಕೊಡ್ತಾ ಇದ್ದು ನಾವು ನೋಡ್ಕೊಂಡು ಚಪ್ಪಾಳೆ ತಟ್ಕೊಂಡಿರ್ಬೇಕಾ? ಇದೆಲ್ಲ ಸರ್ಕಾರದ ಪೋಲ್ ಆಗ್ತಿರೋದಲ್ವ ದುಡ್ಡು? ಇಲ್ಲಿ ಇವಾಗ ಮಾಡೋದು ನಗರಸಭೆಯಲ್ಲಿ ಟೆಂಡರ್ ಕರೆದಿದ್ದು ಅಂತ ಕೇಳಿದ್ರೆ ಒಂದು LED ಲೈಟು ಯಾವುದು ಫಿಲಿಪ್ಸು, ಮತ್ತೊಂದು ಕಂಪ್ನಿ LG ಕಂಪ್ನಿಯದು ರೇಟ್ ಏನಿತ್ತು ಕಂಪ್ನಿ ರೇಟ್ಗಿಂತ ಒಂದು 10% ಕಮ್ಮಿ ಹಾಕಿರೋರು. ಕಮ್ಮಿ ಹಾಕಿ ಅದರಲ್ಲಿ ನಾವು ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ ಕಾಂಪಿಟೇಷನ್ಗೆ ಬರೋರು. ಒಬ್ಬನಿಗೆ ಎಲ್ಲ ಆಗಿಬಿಟ್ಟು ಅವ್ನು ಮನ್ಮಾನಿಯಾಗಿ ಅವನು ಇಷ್ಟ ಇದ್ದರೆ ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ. ಕೋಲಾರಲ್ಲಿ ನೀವು ಒಂದು ಸಲ ನೀವು ಎಲ್ಲ ಪತ್ರಿಕಾ ಮಾಧ್ಯಮದಿಂದ ಸ್ವಲ್ಪ ದಯವಿಟ್ಟು ಓಡಾಡಿ ನೋಡೋಣ, ಗೊತ್ತಾಗ್ತದೆ ಏನಿದೆ ಏನಿಲ್ಲ ಅಂತ ಹೇಳಿ. ಇದೆಲ್ಲ ನಾನು ಬರೀ ಕೋಲಾರ ಮಟ್ಟಕ್ಕೆ ನಾನು ಇದನ್ನು ಹೇಳ್ತಾ ಇಲ್ಲ. ಇದು ರಾಜ್ಯಕ್ಕೆ ವ್ಯಾಪ್ತಿ, ಇದು ರಾಜ್ಯ ವ್ಯಾಪ್ತಿಗೆ ಇದನ್ನಾಗಿರೋಂಥದ್ದು. ಏಜೆನ್ಸಿಗಳು ಕೊಟ್ಬಿಡೋದು, ಅವ್ರ ಹತ್ರ ಇಂಡೈರೆಕ್ಟಾಗಿ ಎಲ್ಲ ಮನ್ಮಾನಿಯಾಗಿ ಕಾಸನ್ನು ಇದನ್ನು ಸರ್ಕಾರ ಕಾಸನ್ನು ಪೋಲ್ ಮಾಡೋದು ಅಷ್ಟೇ. ಅವ್ರಿಗೆ ಪಾಪ ಅವ್ರು ತಪ್ಪಿಲ್ಲ ಬಿಡು, ಅವ್ರೇನು ಮನೆಗೆ ನಡಿಬೇಕಲ್ಲ, ಅವ್ರದ್ದು ಅವ್ರು ಹಿಂದ್ಗಡೆ ಓಡಾಡ್ಕೊಂಡು ಅವ್ರ ಮನೆಗೆ ನಡಿಬೇಕಲ್ಲ. ಅವ್ರ ಯೋಗ್ಯತೆಗೆ ಏನಂತ ನಮ್ಗೆ ಗೊತ್ತಿದೆ. ನಾವು ಅದ್ರ ಬಗ್ಗೆ ಅವ್ರಿಗೆ ಬಗ್ಗೆ ಅಲ್ಲಿ ರಿಯಾಕ್ಟ್ ಮಾಡಲ್ಲ. ನಾನು ಏನಾದ್ರು ಮಾತಾಡ್ತಾ ಇರೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಮಾತಾಡಲಿ, ಹೇಳಿ, ಬರಲಿ, ಡಿಬೇಟ್ ಬರಲಿ, ಶಾಸಕರು ಬರಲಿ, ಇಲ್ಲ MLC ಬರಲಿ. ನಾನು ಮಾತಾಡೋದ್ರಲ್ಲಿ ತಪ್ಪಿದೆ, ಮಿಸ್ಟೇಕ್ ಇದೆ ಅಂತ ಹೇಳಿ ಬರಲಿ, ನೋಡೋಣ. ದಾಖಲಾತಿದೆ ನನ್ನ ಹತ್ರ. ಅಫಿಷಿಯಲಾಗಿ ಎಷ್ಟು ಬಿಲ್ ಆಗಿದೆ, ಎಷ್ಟು SR ರೇಟ್ ಏನಿದೆ, ಯಾರಿಗೆ ಇಂಟ್ರೆಸ್ಟ್ ಮಾಡಿದ, ರೆಕಮೆಂಡೇಷನ್ ಯಾರೇನು ಮಾಡಿದ್ದಾರೆ, ಇದೆಲ್ಲ ತಪ್ಪಲ್ವಾ? ಸರ್ಕಾರಕ್ಕೆ ಉಳಿಸೋದು ಜವಾಬ್ದಾರಿ ವ್ಯಕ್ತಿಯಾಗಿ ನಾವು ಏನಿಲ್ಲ, ನಾವು ಉಳಿಸಬಹುದು ಏನರಲ್ಲಿ ನಾವು ಕಾಂಪಿಟೇಷನ್ ರೇಟ್ ತರ್ಬೋದು ಅಂತ ಹೇಳಿ ಕಾಂಪಿಟೇಟರ್ಸನ್ನ ನಾವು ಇನ್ವೈಟ್ ಮಾಡಬೇಕೇ ವಿನಃ ನಾವೆಲ್ಲ ಒಂದು ಕಡೆ ಹಾಕ್ಬಿಟ್ಟು ನಾವು ಅದನ್ನು ಇಷ್ಟು ಪ್ರಕಾರ ಮಾಡಿ ಅಂತ ಹೇಳಿ ಬಿಟ್ಬಿಡೋ ತಪ್ಪಲ್ವಾ? ಅದನ್ನು ನಾನು ಮಾತಾಡಿದ್ದೀನಿ. ಅದಕ್ಕೆ ಅವ್ರೇನೋ ಗೂಂಡಾಗಿರಿ ರೌಡಿಸಮ್ ಮಾಡೋಕ್ಕೆ ಬಂದರೆ ಏನು ಮಾಡೋಕ್ಕಾಗ್ತದೆ? ಆ ರೌಡಿಸಮ್ಗೆ, ಆ ಗೂಂಡಾಗಿರಿಗೆ ಎದುರ್ತಿರೋ ನಾವು ವಿದ್ಯಾರ್ಥಿ ಜೀವನದಿಂದ ವಿದ್ಯಾರ್ಥಿ ಹೋರಾಟಗಳಲ್ಲಿ ಬರ್ಕೊಂಡು ಬಂದಿರೋ ನಾನು. ಇಂಥ ಪುಂಗಪ್ಪನವ್ರಿಗೆಲ್ಲ ಯಾರು ಎದುರೋನಲ್ಲ. ನಾನು ಎದುರ್ಕೊಂಡು ಓಡೋಗೋಂಥ ಮನುಷ್ಯ ನಾನಲ್ಲ. ಮಂತ್ರಕ್ಕೆ ತಿರುಮಂತ್ರ ಹೆಂಗೆ ಮಾಡಬೇಕು ಅಂತ ಗೊತ್ತಿದೆ ನನಗೆ. ಸರ್ಕಾರ ನೀತಿ ಬದಲಾವಣೆ ಆಗುತ್ತೆ. ಹೌದು ಸರ್, ನನಗೆ ಗೊತ್ತಿದ್ದರೆ ಪ್ರಾಮಾಣಿಕವಾಗಿರುವಂತಹ ರಾಜಕಾರಣಿಗಳೆಲ್ಲ ಕೂಡ ಯಾರು ಹೌಸ್ ಒಳಗಡೆ ಹೋಗ್ತಾರೆ, ವಿಧಾನಸಭೆಗೆ ಪರಿಷತ್ಗೆ ಹೋಗ್ತಾರೆ, ಅವರು ಹಿಡನ್ ಅಜೆಂಡಾ ಇಟ್ಕೊಂಡು ಹೋಗ್ಬೇಕು. ಇದನ್ನು ಫಸ್ಟ್ ಈ 2 ಸಂಸ್ಥೆಗಳು ಮುಚ್ಚಬೇಕು. ನನಗೆ ಗೊತ್ತಿದ್ದರೆ ಲ್ಯಾಂಡ್ ಆರ್ಮಿನ ನಿರ್ಮಿತಿ ಕೇಂದ್ರಗಳನ್ನ ಮುಚ್ಚಬೇಕು. ಸರ್ಕಾರ ಸಂಸ್ಥೆಗೆ ಉದ್ದೇಶ ಏನು ಸರ್? ಅದದ್ದು ಹೇಳಿ, ಉದ್ದೇಶ ಏನು ಹೇಳಿ? ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಮಾಡಿದ್ದಾರೆ. ಹಾಂ,
ಅದಕ್ಕೆ ನಮ್ಮ ಕೆಲಸದಲ್ಲಿ ನಮ್ಮ ಕಮಿಷನ್ ತಗೊಳ್ತಾರೆ. ಹಾಂ ಅದನ್ನು ಅದೇ ಸಂಬಳದಲ್ಲಿ ಸಂಬಳ ಕೊಡುವಂಥ ವ್ಯವಸ್ಥೆ ಅದು ಮಾಡಿದ್ದಾರೆ. ಅವರು ಆ್ಯಕ್ಚುಲಾಗಿ ಟೆಂಡ್ರಲ್ಲಿ ಭಾಗವಹಿಸಬೇಕಾಯ್ತು. ಅದನ್ನು ನೇರವಾಗಿ ಕೊಡುವಂಥದ್ದು ಮೊದಲು ಇರಲಿಲ್ಲ, ಆಮೇಲೆ ಮಾಡಿದ್ದಾರೆ. ಇವಾಗ 30 ಕೋಟಿ ನಮ್ಮ ಬೇರೆ ನನಗೆ ಬೇಕಾಗಿಲ್ಲ. 30 ಕೋಟಿ ನಮ್ಮ ನಗರಸಭೆ ದುಡ್ಡು ಹಾಕಿದ್ದಾರೆ ಸರ್. ಅಲ್ಲಿ 15 ಕೋಟಿ ಪಾಪ ಹೊರತು ರೂಪಾಯಿ ಕಷ್ಟ ತಂದಿದ್ರು. 15% ತಗೊಂಡು ಇಟ್ಕೊತಾರೆ. ಹಾಂ, ಅವ್ರದ್ದು ಕಮಿಷನ್ನು, ಮೇಂಟೆನೆನ್ಸ್ ಫೀಸ್ ಅವ್ರದ್ದು 15% ಇಟ್ಕೊತಾರೆ. ಅದೇ ನಾವು ಇಲ್ಲಿ ಟ್ರಾನ್ಸ್ಪರೆನ್ಸಿ ಆ್ಯಕ್ಟಲ್ಲಿ ಟೆಂಡರ್ ಕರೆದ್ರೆ ಎಷ್ಟು ದುಡ್ಡು ಸೇವ್ ಆಗ್ತದೆ ಸರ್? ಅದನ್ನು ನಾನು ಮಾತಾಡಿದೆ, ತಪ್ಪಾ? ಪಾಪ ಏನು ಮಾಡ್ತೀಯ, ಹೊಟ್ಟೆಪಾಡಿಗೆ ಮಾತಾಡ್ತಾರೆ. ಅವ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ನಾನು ಮಾಡಿರೋದು ಅಲಿಗೇಷನ್ ಕರೆಕ್ಟ್ ಇದೆ. ಸರ್ಕಾರದ ಪರವಾಗಿ ಸರ್ಕಾರಕ್ಕೆ ಸೇವ್ ಆಗುವಂಥದ್ದು ಉದ್ದೇಶದಿಂದ ನಾನು ಹೇಳಿದ್ದೀನಿ. ಬೇರೆ ಉದ್ದೇಶ ಏನು ನನ್ನದೇ ಇಲ್ಲ.